ಸ್ವಲ್ಪ ಬಸ್ಸಿಂದ ಪ್ರಾಬ್ಲಮ್ ರೀ. ರೇಟ್ ಸಫರ್ ಗೆದ್ರೆ ಒಳ್ಳೇದು. ಬೆಳೆದ ಮಾಲಿಗೆ ರೇಟ್ ಇರಲ್ಲ. ಏನೋ ಒಂದು ಅನಿವಾರ್ಯ ಟೈಮ್ ದಿಂದ ಸೋತಿದ್ದಾರೆ. ವಿಚಾರಗಳು ರೆಡ್ಡಿಯವರು ಅನುಕಂಪದ ಮೇಲೆ ಆಧಾರದ ಮೇಲೆ ಅವರೇ ಬರಬಹುದು ಅಂತ ಅನ್ಸುತ್ತೆ. ಇಂಪ್ರೂವ್ ಇದೆ, ಸ್ವಲ್ಪ ಉದ್ಯೋಗ ಅದು ಇದು ಕಲ್ಪಿಸಿಕೊಡಬೇಕು. ಅದು ಹೈಕಮಾಂಡ್ ಅವರು ಸಿದ್ದರಾಮಯ್ಯ ಸಾಹೇಬ್ ವಿಚಾರ ಮಾಡ್ತಾರೆ. ಅದ್ರ ಬಗ್ಗೆ ನಮಗಂತೂ ಏನೂ ಉಪಯೋಗ ಇಲ್ಲ. ಇವರನ್ನ ಚನ್ನಮಠ ಸರ್ ಗೆಲ್ಬೇಕು. ಬಹಳ ಅಂದ್ರೆ ಒಳ್ಳೆ ಕೆಲಸಗಾರ. ಬೇರೆ ಕಡೆ ದುಡಿಯಕ್ ಹೋಗ್ತಾರೆ, ಬೆಂಗಳೂರು ಜಾಸ್ತಿ ಜನ. ಹೇಗಿದೆ ಈ ಸಲ ಬೈ ಎಲೆಕ್ಷನ್ ಕಾವು? ಚಲೋ ಐತಿ. ಯಾರ್ ಗೆದ್ರೆ ಒಳ್ಳೇದು? ಯಾರ್ ಗೆದ್ರ ಒಳ್ಳೇದಂತ ಸಿಟ್ ಹಾಕಿರ್ತಾರ್ರಿ. ಅಂತರ ನಮ್ಗ ಯಾರ್ ಗೆದ್ರು ನಿಮ್ ಕೆಲಸ ನೀವು ಮಾಡ್ಲೇಬೇಕು. ಮಾಡಬೇಕು ಸರ್. ಹೇಗಿದೆ ಬಿಸ್ನೆಸ್ ಎಲ್ಲ? ಚಲೋ ಐತಿ ಸರ್. ಏನ್ ಪ್ರಾಬ್ಲಮ್ ಏನಿದೆ ಇಲ್ಲಿ ಸಂಗಮ ಕ್ರಾಸ್ ಅಲ್ಲಿ? ಏನು ಪ್ರಾಬ್ಲಮ್ ಇಲ್ಲ ಸರ್. ರಸ್ತೆ, ನೀರು, ಚರಂಡಿ, ಆರೋಗ್ಯ, ವಿದ್ಯಾಭ್ಯಾಸ ಚಲೋ ಐತ್ರಿ. ಸ್ವಲ್ಪ ಬಸ್ಸಿಂದ ಪ್ರಾಬ್ಲಮ್ ರೀ. ಬಸ್ ಈಗ ಶಾಲೆ ಹುಡುಗರದ ಪ್ರಾಬ್ಲಮ್ ರೀ. ನಿಂತ ಹೋಗುದಾಕತಿ ಎಲ್ಲಾ ಗೋಳ ಮಾಡ್ಕೋತಾರ ಹುಡುಗರೆಲ್ಲ. ಬಸ್ಸಿನ ಪ್ರಾಬ್ಲಮ್ ಹಿಂಗಾಗಿ ಸ್ವಲ್ಪ ಸಮಸ್ಯೆ. ಒಂದೊಂದು ಒಳ್ಳೇದಾಗೈತ್ರಿ, ಒಂದ್ ಫ್ರೀಗಳ ಬಗ್ಗೆ ಏನು ಗ್ಯಾರಂಟಿ ಎಲ್ಲ ಬರ್ತಿದೆ? ಬರ್ತದ ಸರ್. ಯಾವ್ದು ಬ್ಯಾಲೆನ್ಸ್ ಇಲ್ಲ ಗೃಹಲಕ್ಷ್ಮಿ? ಯಾವ್ದು ಇಲ್ಲ ಸರ್. ಎಲ್ಲ ಓಕೆ, ಅನುಕೂಲ ಇದೆಯಾ? ಅನುಕೂಲ ಐತಿ. ಅಂದ್ರೆ ನಿಮ್ ಪ್ರಕಾರ ಕಾಂಗ್ರೆಸ್ ಬಂದ್ರೆ ಒಳ್ಳೆ ಚಲೋ ಅದ. HY ಮೇಟಿ ಅವ್ರ ಈ ಕಡೆ ಬರ್ತಿದ್ರ? ಹೌದ್ ಸರ್. ಅವರು ನಾವು ಬಾಳ್ ಪರಿಚಯ ರೀ. ಹೌದಾ? ಹೌದ್ ಸರ್. ನಿಮ್ನೆಲ್ಲ ಪ್ರೀತಿಯನ್ ಮಾಡಿ? ಹೌದ್ ಸರ್. ನಮಗ ಮನೆಯಕ್ಕಿಂತ ಹೆಚ್ಚಿಗೆ ಆತರ ನೋಡ್ತಿದ್ರಿ ಸರ್. ನಮ್ ಕಡೆ ಐವಳಿ ಪಟ್ಟದ ಕಲ್ಲು, ನಮ್ಮೂರ ಆ ಕಡೆ ರೀ. ಐವಳಿ ಪಟ್ಟದ ಕಲ್ಲು ಆ ಕಡೆನು ಎಲ್ಲ ಅವ್ರ ಇರೋ ಮಟ್ಟನು ಚಲೋ ಮಾಡಿದ್ರಿ. ಸರ್ ನಿಮ್ಮ ಹೆಸರು? ಹನುಮಂತಗೌಡ ಅಂತೆ. ಯಾವ ಊರು? ಬಿಲ್ಕೆರೂರ್. ಏನ್ ಇಲ್ಲಿ ಇರುವಂತ ದೊಡ್ಡ ಸಮಸ್ಯೆ ಏನು ಬಾಗಲಕೋಟೆ ಕ್ಷೇತ್ರದಲ್ಲಿ? ಏನ್ ಸಮಸ್ಯೆ ಏನಿಲ್ಲ. ಸಿಟಿ ಕಡೆ ಮುಳುಗಡೆ ಸಮಸ್ಯೆ ಅಂತಾರೆ. ಏನಿಲ್ಲ ಸರ್. ಆತರ ಈಗ ಬೈ ಎಲೆಕ್ಷನ್ ಬರ್ತಾ ಇದೆ. ಮೇಟಿ ಅವ್ರ ಇದ್ರು MLA. ಹೌದ್ ಸರ್. ಹೇಗಿದೆ ಹೀಟ್? ಆಗತ್ ಸರ್. ಯಾರಾಗುತ್ತೆ? ಅವ್ರ ಕುಟುಂಬಕ್ಕೆ ಕೊಟ್ರೆ ಆಗತ್ ಸರ್. ಹೌದು. ಅನುಕಂಪದ ಮೇಲೆ ಗೆಲ್ತಾರ ಸರ್. ಬಿಜೆಪಿ ಕಷ್ಟ ಇದೆ. ಕಷ್ಟ ಆಯ್ತು. ನಿಮ್ಮ ಹೆಸರು? ನಮ್ ಸುಭಾಷ್ ಕುರಿರಿ. ಏನ್ ಮಾಡ್ತೀರಿ? ನಾವ್ ಒಕ್ಕಲ್ತನ ಸರ್. ಏನೇನ್ ಬೆಳಿತೀರಿ? ಕಬ್ಬು ಸರ್. ಏನ್ ರೈತರಿಗಿರೋ ಸಮಸ್ಯೆ ಏನಿಲ್ಲ? ಏನು ಇಲ್ಲ ಸರ್. ನೀರಾವರಿ ಅಂದ್ರೆ ಏನಿಲ್ಲ ಅಂದ್ರೆ ಎಲ್ಲಾ ಸಮಸ್ಯೆನೆ. ಹೌದಾ? ಓಕೆ. ಯಾವ ಕಡೆ ಹೊರಟಿರಿ ಈಗ? ನಾವ್ ಬಾಳ್ಗುಡ ಹೊಂಟಿವಿ ಸರ್. ಏನ್ ವಿಶೇಷ? ಏನಿಲ್ಲ ಸರ್, ಅದ ಪೈಪ್ ಇರೋದು ಕೃಷಿ ಕೆಲಸಕ್ಕೆ. ಸರ್. ಓಕೆ. ಈಗ ಮತ್ತೊಂದು ಎಲೆಕ್ಷನ್ ಬರ್ತಾ ಇದೆ ಇಲ್ಲಿ. ಹೇಗಿದೆ ಕಾವು? ಬೇಸೈತ್ ಸರ್. ಹೌದಾ? ಸರ್. ಯಾರ್ ಗೆದ್ರೆ ಒಳ್ಳೇದು ಅಂತೀರಾ? ಮೇಟಿ ಸಫರ್ ಗೆದ್ರೆ ಒಳ್ಳೇದು. ಅವ್ರ ಕುಟುಂಬದವ್ರು ಯಾರಾದ್ರು? ಯಾರ್ ಬೇಕಾದವ್ರು ಇರ್ಲಿ. ಅಂದ್ರೆ ಕಾಂಗ್ರೆಸ್ ಗೆಲ್ಬೇಕು. ಬೇರೆ ಅಂದ್ರೆ ಕಾಂಗ್ರೆಸ್ ಕೆಲಸ ಮಾಡೋದ? ಓಕೆ. ಬಿಜೆಪಿ ಇಂದ ಏನು ಆಗಲ್ಲ? ಆಗಲ್ಲ. ವೀರಣ್ಣ ಚರಂತಿ ಮಟ್ಟ ಗೆದ್ರೆ ಆಗಲ್ಲ? ಆಗಲ್ಲ ಸರ್. ಯಾಕೆ ಕಾಂಗ್ರೆಸ್? ಕಷ್ಟ ಎಷ್ಟ ಅನುಭವ ಉಂಡಿಸ್ಯಾನ ಅನ್ನೋದು ನಮ್ ಮೇಟಿ ಮುತ್ತೆ ರಗಡ ಅನುಭವ ಮಾಡ. ನಮ್ಮ ಸಿದ್ದರಾಮಯ್ಯ ಅನ್ಕೊಂಡ ಪುಣ್ಯ. ಸಿದ್ದರಾಮಯ್ಯ ನಿಂತ್ರ ನಮ್ಗೆ ಎಲ್ಲಾ ಜಗತ್ತಿಗೂ ಅನ್ನ ಬಟ್ಟಿ ಆ ರೇಷನ್ 2000 ರೂಪಾಯಿ ಸಿದ್ದರಾಮಯ್ಯ ಹಾಕ್ಯ ನಮ್ಮ ಅಣ್ಣ. ನಮ್ ಕಾಕ ಹಾಕನವ. ಕಾಕ ನಿಮ್ ಕಾಕನ ಸಿದ್ದರಾಮಯ್ಯ? ಕಾಕ ನಾವ. ಮತ್ತೆ ಈಗ ಸಿದ್ದರಾಮಯ್ಯ ಬಿಟ್ಕೊಡ್ಬೇಕು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತಾರ. ಅಂದ್ರೆ DK ಮಾತಾಡಿಲ್ಲ. 5 ವರ್ಷ ಅವನ್ ತಂದ ಆಗುತ್ತಾನ ಆಳ್ಕೆ ಆಳಬೇಕವ. ಹೌದಾ? ಹೌದು. ಸಿದ್ದರಾಮಯ್ಯನ 5 ವರ್ಷ ಇರ್ತಾರೆ. ಈಗ ನಿಮ್ಮೂರಿಗೆ ಬರ್ತಾವ್ರಲ್ಲ? ಹ್ಞೂನ್ರಿ. 14ನೇ ತಾರೀಕು ಬರ್ತಾರ ಸರ್. ಓಕೆ ಈ ಸರ್. ಕಡೆ ಬಾರಿ ಪ್ರೀತಿನ ಅವ್ರಿಗೆ? ಫುಲ್ ಸರ್ ಈ ಕಡೆ ಎಲ್ಲ. ಎಸ್ ವೀಕ್ಷಕರೇ, ಬಾಗಲಕೋಟೆ ಸಂಗಮ ಕ್ರಾಸ್ ನಲ್ಲಿ ಇದೀವಿ. ಒಬ್ರು ಹಿರಿಯ ಮತದಾರರು ಇದಾರೆ, ಅವ್ರನ್ನೇ ಮಾತಾಡ್ಸೋಣ. ನಿಮ್ಮ ಹೆಸರು? ರೇವಣ ಸಿದ್ದಪ್ಪ ಪರಶುರಾಮ್ ಸುಂದರ್. ಏನ್ ಮಾಡ್ತೀರಿ ನೀವು? ಒಕ್ಕಲ್ತನ. ಒಕ್ಕಲ್ತನ. ಏನೇನ್ ಬೆಳಿತೀರಿ? ನಾ ಇಟ್ಕೋತೀನಿ. ನಾವು ಸೂರ್ಯಕಾಂತಿ, ಕಬ್ಬು, ಈರುಳ್ಳಿ. ರೈತರಿಗೆ ಏನ್ ಸಮಸ್ಯೆ ಇದೆ? ರೈತರಿಗೆ ಬಹಳ ಸಮಸ್ಯೆ ಇದೆ. ಓಕೆ. ಬೆಳೆದ ಮಾಲಿಗೆ ರೇಟ್ ಇರಲ್ಲ. ಒಂದೇ ಸಮಸ್ಯೆ. ವಿದ್ಯುತ್ ಅಭಾವ. ಈಗ ಬೈ ಎಲೆಕ್ಷನ್ ಬರ್ತಾ ಇದೆ, ಮೇಟಿ ಅವ್ರು ತೀರ್ಕೊಂಡ್ಮೇಲೆ ಹೇಗಿದೆ ಲೆಕ್ಕಾಚಾರಗಳು? ಲೆಕ್ಕಾಚಾರಗಳು ಮೇಟಿ ಅವರ ಅನುಕಂಪದ ಮೇಲೆ ಆಧಾರದ ಮೇಲೆ ಅವರೇ ಬರಬಹುದು ಅಂತ ಅನ್ಸುತ್ತೆ. ಯಾರಿಗೆ ಟಿಕೆಟ್ ಕೊಟ್ರು ಒಳ್ಳೇದು? ಉಮೇಶ, ಮಲ್ಲಿಕಾರ್ಜುನ, ಬಾಯಕನ, ಮಾದೇವಿನ? ಅವ್ರ ಮನೆಯೊಳಗೆ ಯಾರಿಗೆ ಕೊಟ್ರು ಅವ್ರೇ ವಿನ್ನರ್ ಅಂತ ನಮ್ಮ. ನಮಗೂ ಬೇಕು ಟಿಕೆಟ್ ಅಂತ. ಅದು ಹೈಕಮಾಂಡ್ ಅವರು ಸಿದ್ದರಾಮಯ್ಯ ಸಾಹೇಬ್ರು ವಿಚಾರ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ನಾವೇನ್ ಹೇಳುದಿಲ್ಲ. ಒಟ್ನಲ್ಲಿ ಅನುಕಂಪದ ಆಧಾರದ ಮೇಲೆ ಅವರೇ ಗೆಲ್ತಾರೆ. ಮೇಟಿ ಅವ್ರಿದ್ದಾಗ ಚೆನ್ನಾಗಿ ಕೆಲಸ ಮಾಡಿದ್ರು. ಚರಂತಿ ಮಠ ಅವರು? ಅವ್ರ ಬಗ್ಗೆ ನಾವ್ ಹೆಂಗ್ ಹೇಳೋದು? ನೀವು ಕಾಂಗ್ರೆಸ್ ಕಾರ್ಯಕರ್ತರು. ಹೇಗಿದೆ ಸಿದ್ದರಾಮಯ್ಯ ಅವ್ರ ನಾಯಕತ್ವ? ಹೇಗಿದೆ? ಒಳ್ಳೇದಿದೆ. ಸಿದ್ದರಾಮಯ್ಯ ಅವ್ರ ನಂತರ DK ಶಿವಕುಮಾರ್ CM ಆಗ್ಬೇಕಂತ ಹೌದು. ಹೈಕಮಾಂಡ್ ಮೇಲೆ ನಿರ್ಧಾರ. ಅವ್ರಾದ್ರೂ ಅಷ್ಟೇ. ಯಾರು ನಾವು ಕಾಂಗ್ರೆಸ್ ಪರವಾಗಿ ಇರೋರು ಅಷ್ಟೇ. ಒಟ್ನಲ್ಲಿ ಈ ಬಾರಿ ಮತ್ತೆ ಕಾಂಗ್ರೆಸ್ ಗೆಲ್ಲತ್ತೆ ಅಂತ ನಮ್ಮ ವಿಶ್ವಾಸ. ಏನ್ ಪ್ರಾಬ್ಲಮ್ ಅಂತ ಬಂದಾಗ ಮೇಜರ್ ಏನಿದೆ ಸರ್ ಬಾಗಲಕೋಟೆಯಲ್ಲಿ? ಬಾಗಲಕೋಟೆಯಲ್ಲಿ ಮೇಜರ್ ಮುಳುಗಡೆ. ನಾಳೀಗ ಸಿಟಿ ಏರಿಯಾದವ್ರಲ್ಲ ನಾವು, ಹಳ್ಳಿಯವರು. ಹಳ್ಳಿ ಬಗ್ಗೆ ಹೇಳ್ಬೇಕಂದ್ರೆ ಹಳ್ಳಿಯಲ್ಲಿ ಏನ್ ಪ್ರಾಬ್ಲಮ್ ಇದೆ? ಹಳ್ಳಿಯಲ್ಲಿ ನಮ್ಮೂರಲ್ಲಿ ಅಂತೂ ಎಲ್ಲಾ ಅಭಿವೃದ್ಧಿ ಆಗಿದೆ.
ಓಕೆ ಮೇಟಿ ಅವರಿಂದನೇ ಹೆಚ್ಚು ಜಾಸ್ತಿ ಆಗಿರೋದು. ಓಕೆ ಮೇಟಿ ಅವ್ರು ಯಾವಾಗ್ಲೂ ಬರ್ತಿದ್ರ ಈ ಕಡೆ ಎಲ್ಲ? ನಮ್ಮ ಅತಿ ಆತ್ಮೀಯ ಹಳ್ಳಿ ನಮ್ದು ಅವ್ರಿಗೆ. ಹೌದಾ? ಓಕೆ ಓಕೆ. ಅವ್ರಿಗೆ ಹಾ ಹಾ ಹಾ. ನಮ್ಮ ಊರ ಬಗ್ಗೆ ಅಪಾರ. ನಿಮ್ಮ ಊರ ಹೆಸರೇನು? ಹಳ್ಳೂರು. ಹಳ್ಳೂರು. ಹ್ಮ್. ಸಂಗಮ ಕ್ರಾಸ್ ಇಂದ ಹೋಗ್ಬೇಕು ಅಲ್ಲಿಗೆ. ಹೋಗ್ಬೇಕು. ಯಾವಾಗ್ಲೂ ಬರ್ತಿದ್ರು? ಅವರು ಊರೇ ತಿಮ್ಮಾಪುರಿಂದ ನಮ್ಮ ಊರ್ ಮೇಲೆ ಅದೇ ಹೋಗ್ಬೇಕು, ಮಕ್ಕಳ 4 ಕಿಲೋಮೀಟರ್ ಬಿಟ್ಟು. ಹಾ ಹಾ ಹಾ. ನಮ್ಮೂರು ಅವ್ರಿಗೆ ಅಪಾರ ಪ್ರೀತಿ ಉಳ್ಳ ಊರಾಗಿತ್ತು. ತುಂಬಾ ಮಿಸ್ ಮಾಡ್ಕೊತಾ ಇದೀರ ಅವ್ರು? ಬಹಳ ಅಂದ್ರೆ ಬಹಳ. ಇನ್ನೊಂದು ಎಲೆಕ್ಷನ್ ಮಾಡ್ಬೇಕಿತ್ತು ಅವ್ರು. ಇರಬೇಕಾಗಿತ್ತು ಒಟ್ಟ ಟೋಟಲ್. ಆಯ್ತು ಸರ್, ಥ್ಯಾಂಕ್ ಯು. ನಮ್ಮ ಹೆಸರು ಸಂಗನಗೌಡ ಅಂತ. ಏನ್ ಮಾಡ್ತೀರಿ? ಡ್ರೈವಿಂಗ್ ಮಾಡ್ತೀವ್ರಿ. ಎಷ್ಟು ವರ್ಷ ನಿಮ್ಗೆ? ನಮ್ಗೆ 28 ಆಲ್ರೆಡಿ 2-3 ಸಲ ಓಟ್ ಹಾಕಿದಿರಿ. ಹಾಕಿದ್ದೇವ್ರಿ. ಓಕೆ, ಹೇಗಿದೆ ಈ ಸಲ ಬೈ ಎಲೆಕ್ಷನ್ ಕಾವು? ಚೆನ್ನಾಗಿದೆ ರೀ. ಹಾ ಹಾ. ಹ್ಮ್. ಯಾರು ಗೆಲ್ಬಹುದು ಅನ್ಸುತ್ತೆ? ಬಿಜೆಪಿನ ಕಾಂಗ್ರೆಸ್? ನಮ್ ಬಿಜೆಪಿ ರೀ. ಬಿಜೆಪಿ. ವೀರಣ್ಣ ಚರಂತಿ ವೀರಣ್ಣ ಚರಂತಿ ಮಠ. ಯಾಕೆ ಕಳೆದ ಬಾರಿ ಸೋತಿದ್ರು ಅವರು? ಏನೋ ಒಂದು ಅನಿವಾರ್ಯ ಟೈಮ್ ದಿಂದ ಸೋತಿದ್ದಾರೆ. ಓಕೆ. ಹ್ಮ್. ಏನ್ ಯುವಕರಿಗೆ ಏನ್ ಸಮಸ್ಯೆ ಇಲ್ಲ? ಉದ್ಯೋಗ ಅವಕಾಶ ಎಲ್ಲ ಇದೆಯಾ? ಎಲ್ಲಾ ಕೊಡ್ತಾರೆ. ಓಕೆ. ಏನ್ ಆಗ್ಬೇಕು ಇಲ್ಲಿ ಬಾಗಲಕೋಟೆ ಎಲ್ಲ ಅವ್ರಿದ್ರೆ ಚೆನ್ನಾಗಿ ಇಂಪ್ರೂವ್ ಮಾಡ್ತಾರ, ಎಲ್ಲಾ ಮಾಡ್ತಾರ. ಎಲ್ಲ ಹಾಸ್ಪಿಟ್ಲ್ ಗಿಲ್ಪಟ್ಲ್ ಎಲ್ಲ ಸೌಲಭ್ಯ ಚಲೋ ಅದು ಅವ್ರಿದ್ರ. ಒಳ್ಳೆ ಕೆಲಸಗಾರರು. ಮತ್ತ ರೋಡ್ ಗೀಡ್ ಎಲ್ಲ ಒಳ್ಳೆ ಚೆನ್ನಾಗಿ ಮಾಡಿದಾರ. ಚೆನ್ನಾಗಿ ಮಾಡಿದ್ರು. ನಿಮ್ಮ ಹೆಸರು? ರಾಜು ಅಂತ ಹೇಳಿ. ಏನ್ ಮಾಡೋದು ರಾಜು ಅವರು? ಆಟೋ ಡ್ರೈವರ್. ಹೇಗಿದೆ ಗ್ಯಾರಂಟಿ ಬಂದು ಬಸ್ ಎಲ್ಲ ಫ್ರೀ ಆದ್ಮೇಲೆ ಆಟೋ ಬಿಸ್ನೆಸ್ ಕಡಿಮೆ ಆಗಿಲ್ಲ? ಕಮ್ಮಿ ಆಗಿದೆ ರೀ. ಹೌದಾ? ಕಮ್ಮಿ ಆಗಿದೆ. ಮುಂಚೆ ಎಷ್ಟು ದುಡಿತಿದ್ರಿ? ಮುಂಚೆ ಒಂದು 1000 ರೂಪಾಯಿ ಹಿಂಗ್ ದುಡಿತಿದ್ವಿ. ಇವಾಗ 200 ರೂಪಾಯಿ ದುಡಿಬೇಕಾದ್ರೂ ಕಷ್ಟ ಆಗುತ್ತೆ. ಕಷ್ಟ 200 ರೂಪಾಯಿ ದುಡಿಬೇಕಾದ್ರೂ ಕಷ್ಟ ಆಗುತ್ತೆ. ಹಂಗ ಕಾಂಗ್ರೆಸ್ ಗ್ಯಾರಂಟಿಯಿಂದ ಏನು ಪ್ರಯತ್ನ ಇಲ್ಲ? ನಮಗಂತೂ ಏನು ಉಪಯೋಗ ಇಲ್ಲ ರೀ. ಹೇಗಿದೆ ಈ ಸಲ ಬೈ ಎಲೆಕ್ಷನ್ ಕಾವು? ಈ ಸಾರಿ ನಮ್ ವೀರಣ್ಣ ಚರಂತಿ ಮಠ ಸರ್ ಗೆಲ್ಬಹುದು. ಈ ಹಿಂದೆ ಕೂಡ 3 ಸಲ MLA ಆಗಿದ್ರಲ್ಲ, ಅವರು 3 ಸಲ ಗೆದ್ದಿದ್ರು. ಲಾಸ್ಟ್ ಗೆದ್ದಿದ್ರು ಸರ್. ಮಲ್ಲಿಕಾರ್ಜುನ್ ಚರಂತಿ ಮಠ ಕಾಂಗ್ರೆಸ್ಗೆ ಹೋಗೋರು ಈಗ. ಹೌದು ಸರ್. ಮತ್ತೆ ಅದು ನಿಮ್ಗೆ ಸಮಸ್ಯೆ ಆಗಲ್ವಾ ವೀರಣ್ಣ? ಏನ್ ಸಮಸ್ಯೆ ಆಗಲ್ಲ ಸರ್. ಜನರ ಅಭಿಪ್ರಾಯ ಈ ಸಾರಿ ವೀರಣ್ಣ ಚರಂತಿ ಮಠ ಸರ್ ಗೆಲುವ ಬರುತ್ತೆ. ಏನ್ ಆಗ್ಬೇಕು ಬಾಗಲಕೋಟೆಗೆ? ಬಾಗಲಕೋಟೆ ಇಂಪ್ರೂವ್ ಇದೆ. ಸ್ವಲ್ಪ ಉದ್ಯೋಗ ಅದು ಇದು ಕಲ್ಪಿಸಿಕೊಡ್ಬೇಕು. ಫ್ಯಾಕ್ಟ್ರಿಗಳಾಗ್ಬೇಕು, ಕಾರ್ಖಾನೆಗಳಾಗ್ಬೇಕು, ಫ್ಯಾಕ್ಟ್ರಿ ಮಹಿಳೆಯರಿಗೆ ಗಾರ್ಮೆಂಟ್ಸ್ ಆಗ್ಬೇಕು, ಗಾರ್ಮೆಂಟ್ಸ್ ಆಗ್ಬೇಕು, ಉದ್ಯೋಗ ಸಿಗ್ಬೇಕು. ಇಲ್ಲಿ ಇರ್ತಕ್ಕಂತ ಯುವಕರು ಬೇರೆ ಕಡೆ ದುಡಿಯಕ್ ಹೋಗ್ತಾರೆ. ಬೆಂಗಳೂರು ಪಂಗಳೂರು ಜಾಸ್ತಿ ಜನ ನಮ್ ಜಿಲ್ಲೆಯಿಂದ. ಇಲ್ಲೇ ಒಂದು ಉದ್ಯೋಗ ಅವಕಾಶ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.